ಈಗ ಯಂಗ್ಸ್ಟರ್ಸ್ ಇದ್ರಲ್ಲಿ ಏನಾಗಿದೆ, ಸಂಚಿತ್ ಹೆಗಡೆ ತುಂಬಾ ಇಷ್ಟ ಆಗ್ತಾರೆ. ಸಂಚಿತ್ ಹೆಗಡೆ ಸಾಂಗ್ಸ್ ಕೇಳ್ತಾ ಇರ್ತೀನಿ. ನನ್ನ ಜಂಬದ ಹುಡುಗಿ ಟೈಮಲ್ಲಿ ಸಹ ನಾನು ಒಳ್ಳೊಳ್ಳೆ ಹೊಸ ಸಿಂಗರ್ಸ್ಗಳಿಗೆ ನಾನು ಅವಕಾಶಗಳನ್ನ ಕೊಟ್ಟಿದ್ದೆ. ಅವಾಗೆಲ್ಲ ಸೋನು ನಿಗಮ್ ಅಲ್ಲಿಂದ ಕರ್ಸ್ಬೇಕು, ಅವ್ರು ಇಷ್ಟು ಲಕ್ಷ ಕೇಳ್ತಾರೆ, ಈ ಥರದ್ದೆಲ್ಲ ನಡೀತಾ ಇತ್ತು ಅವಾಗ. ಸೊ ಅವಾಗೆಲ್ಲ ನಾನು ಕನ್ನಡ ಸಿಂಗರ್ಸ್ ಕೈಲಿ ಹಾಡ್ಸಿದ್ದೀನಿ. ನಮ್ಮ ಶಮಿತಾ ಮಲ್ನಾಡು ಚೆನ್ನಾಗಿ ಹಾಡ್ತಾರೆ, ಸುನೀತಾ ಆಗಿರ್ಬೋದು, ಚೈತ್ರ, ಇವರೆಲ್ಲ ತುಂಬಾನೇ ಚೆನ್ನಾಗಿ ಆಡ್ತಾರೆ. ಸಿನಿಮಾ ಕ್ಷೇತ್ರ ಮಾತ್ರ ಅಲ್ಲ, ನೀವು ಸಮಾಜ ಸೇವೆ ಆಗ್ಬೋದು, ಹೋರಾಟ ಆಗ್ಬೋದು, ಭಾಳಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಪವರ್ ವುಮನ್ ಅಂತಲೇ ಹೇಳ್ಬೋದು, ಭಾಳ ಇನ್ಸ್ಪೈರಿಂಗ್ ವುಮನ್ನು. ನೀವು ಮಾತಾಡ್ತಾ ಇದ್ದರೆ ನಮಗೆ ಇನ್ನೂ ಕೇಳ್ತಾ ಇರೋಣ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ನೀವು ಕನ್ನಡದಲ್ಲಾಗಲಿ, ಸಿನಿಮಾ ಬಗ್ಗೆ ಆಗಲಿ, ಫ್ಯಾಮಿಲಿ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಸೊ ನಮಗೆ ಇನ್ನು ನಿಮ್ಮ ಸ್ಟುಡಿಯೋ ನೋಡಬೇಕು. ಬನ್ನಿ ನಮ್ಮ ಸ್ಟುಡಿಯೋ ನೋಡೋಣವಾ? ಬನ್ನಿ ಹಾಗಾದ್ರೆ. ಪ್ರಿಯಾ ಅವರೇ, ನಿಮ್ಮ ಆಫೀಸ್ ಟೂರ್ ಅಂತೂ ಆಯಿತು. ಒಂದು ಬ್ರೇಕು ತೊಗೊಂಡ್ವಿ ಮಧ್ಯದಲ್ಲಿ, ಒಂದು ಫಸ್ಟ್ ಕ್ಲಾಸ್ ಬ್ರೇಕು, ಕಾಫಿ ಬ್ರೇಕು. ಸೊ ಈಗ ನಿಮ್ಮ ಸ್ಟುಡಿಯೋ ಟೂರ್ ಮಾಡಿಸ್ತೀರಾ? ಸರಿ, ಬನ್ನಿ ನಮ್ಮ ಸ್ಟುಡಿಯೋನು ತೋರಿಸ್ತೀನಿ. ಓಕೆ, ಬನ್ನಿ. ಇದೇ ನಮ್ಮ ಸ್ಮಾಲ್ ಸ್ಟುಡಿಯೋ. ಓಕೆ, ಸೊ ನಿಮ್ಮ ಸ್ಟುಡಿಯೋ. ಹೌದು, ಮನೆ, ಫ್ಯಾಮಿಲಿ, ಮೀಟಿಂಗ್ಸು, ಅದ್ರ ನಂತರ ಸ್ಟುಡಿಯೋ. ಇದು ನನಗೆ ತುಂಬಾ ಖುಷಿ ಕೊಡೋವಂಥ ಜಾಗ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ನಾನು ಬಂದರೆ ಇಲ್ಲಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನನಗೆ ಹಾಡೋದು ತುಂಬ ಖುಷಿ ಅನಿಸುತ್ತೆ. ಇದು ನನಗೆ ನನ್ನ ಪರ್ಸ್ನಲ್ ನನ್ನ ಸಿನಿಮಾಗಳಿಗೆ ಇದಕ್ಕೋಸ್ಕರ ನಾನು ಈ ಸ್ಟುಡಿಯೋ ಮಾಡಿದ್ದಿದ್ದು. ಬಟ್ ಇವಾಗ ನಾನು ಬೇರೆ ಕಂಪನಿಗಳಿಗೆ, ಬೇರೆ ಸಿನಿಮಾಗಳಿಗೂ ಸಹ ಸ್ಟುಡಿಯೋ ಕೊಡ್ತಾ ಇದ್ದೀನಿ. ಸೊ ನನಗೆ ಶ್ಲೋಕಗಳು ಹೇಳಬೇಕಾದ್ರೆ, ಅಥವಾ ನಾನು ಇವಾಗ ಸ್ವಲ್ಪ ಡಿವೋಷನಲ್ ಸಾಂಗ್ಸು ಆಲ್ಬಮ್ ಮಾಡ್ತಾ ಇದ್ದೀನಿ. ಸೊ ಆ ಸಾಂಗ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಮತ್ತು ಕೆಲವು ಆಲ್ಬಮ್ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತು ನನಗೇನೆಂದರೆ, ನನಗೆ ಇವಾಗ ಓಲ್ಡ್ ಸಾಂಗ್ಸು, ರಾಜ್ಕುಮಾರ್ ಸಾಂಗ್ಸ್, ನಾನು ಆವಾಗಲೇ ಹೇಳಿದೆ ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಅಂತ. 15 ವರ್ಷ ನೀವೇನೋ ಕಾಲರ್ ಟ್ಯೂನು. ಹೌದು, ನಂದು ಒಂದು ಕಾಲರ್ ಟ್ಯೂನು, ನಿನ್ನ ನನ್ನ ಮನವು, ಆ ಸಾಂಗು ನನ್ನ ಕಾಲರ್ ಟ್ಯೂನ್ ಆಲ್ಮೋಸ್ಟ್ ಒಂದು 10-15 ವರ್ಷ ಅದೇ ಚೇಂಜೇ ಮಾಡಿರಲಿಲ್ಲ. ಯಾರು ನನಗೆ ನಂಬರ್ ಚೇಂಜ್ ಆಗಿದೆ ಅನ್ನಂಗೆ ಇಲ್ಲ. ಅವ್ರು ಕನ್ಫರ್ಮೇಷನ್ ಮಾಡ್ಕೊಂಡು ಫೋನ್ ಮಾಡಿದರೆ ಆ ಟ್ಯೂನ್ ಬಂದರೆ, ಪ್ರಿಯಾ ಹಾಸನ್ ಅವ್ರದ್ದೇ ಇದು, ನಿಮ್ಮ ಕಾಲರ್ ಟ್ಯೂನೇ ಚೇಂಜ್ ಮಾಡಿಲ್ವಾ ಅಂತಿದ್ರು. ಅಷ್ಟು ನನಗೆ ಅಂದರೆ ರಾಜ್ಕುಮಾರ್ ಸಾಂಗ್ಸ್ ತುಂಬ ಇಷ್ಟ. ಇವನ್ ನಾನು ಕಾರಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ರಾಜ್ಕುಮಾರ್ ಸಾಂಗ್ಸ್ ತುಂಬ ಹಾಕೋತೀನಿ. ಆಮೇಲೆ ಲಿರಿಕ್ ಚಿ ಉದಯಶಂಕರ್ ಅವ್ರದ್ದು, ರಾಜನ್ ನಾಗೇಂದ್ರ ಅವ್ರದ್ದೆಲ್ಲ ಲಿರಿಕ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಥರ ಸಾಂಗ್ಸ್ ಕೇಳ್ತಾ ಇರ್ತೀನಿ. ಕೆಲವೊಂದು ಹಳೆ ಹಾಡುಗಳು ನನಗೆ ಹಾಡಬೇಕಂತ ಇಷ್ಟ ಆಗುವಂಥ ಹಾಡುಗಳನ್ನ ನಾನು ನಮ್ಮ ಸ್ಟುಡಿಯೋನಲ್ಲಿ ಹಾಡಿ ನನ್ನ ಖುಷಿಗೆ, ನೀವು ಸಿಂಗರ್ ಸಹಿತ ನನ್ನ ಖುಷಿಗೆ ನಾನು ಹಾಡಿ ನಾನು ರೆಕಾರ್ಡ್ ಮಾಡ್ಕೊಂಡು ಇವಾಗ ಬೇಡ, ನಾನು ಹಾಡಿ ನಾನು ರಿಲೀಸ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್, ನನ್ನ ಯೂಟ್ಯೂಬಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಅವಾಗಲೇ ಕೇಳಿ, ಆ ಸಸ್ಪೆನ್ಸ್ ಇಲ್ಲ, ಈಗ ಖಂಡಿತ ಇಲ್ಲ. ಓಕೆ ಓಕೆ, ನೆಕ್ಸ್ಟ್ ಇವತ್ತು ನೋಡಿ, ಇಲ್ಲಿ ಬೇರೆ ವರ್ಕ್ ಮೇಲೆ ಬಿಸಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ, ನಾವು ಡಬ್ಬಿಂಗ್ ಮಾಡ್ತೀವಿ, ಮತ್ತು ರೀರೆಕಾರ್ಡಿಂಗ್ ಮಾಡ್ತೀವಿ. ಸೊ ಮತ್ತು ನಮ್ಮದು ಸಿನಿಮಾಗಳು, ಇವಾಗ ನಂದೇನು ಸಿನಿಮಾಗಳಿದೆ ಅದು ಬೇರೆ ಲ್ಯಾಂಗ್ವೇಜಿಗೆ ಡಬ್ಬಿಂಗ್ ಮಾಡಬೇಕಂದ್ರೆ ನಾವೆಲ್ಲ ವರ್ಕ್ ಇಲ್ಲೇ ಮಾಡ್ತೀವಿ. ಡಬ್ಬಿಂಗು ಮತ್ತು ಎಡಿಟಿಂಗ್ ರೂಮ್ ಇದೆ, ಎಡಿಟಿಂಗು, ಇಲ್ಲಿ ಡಬ್ಬಿಂಗು, ಮತ್ತು ಇಲ್ಲಿ ನೋಡಿ ನಾವು ರೆಕಾರ್ಡಿಂಗ್ ಎಲ್ಲ ಮಾಡಬೇಕಾದ್ರೆ ದಿಸ್ ಇಸ್ ಆನ್ ಡಬ್ಬಿಂಗ್. ಓಕೆ, ನೋಡಿ, ಇಲ್ಲಿ ನಾವು ವಾಯ್ಸ್ ಡಬ್ಬಿಂಗ್ ಮಾಡ್ತೀವಿ. ಈವನ್ ರೆಕಾರ್ಡಿಂಗ್ ಕೂಡ ನಾವು ಇಲ್ಲೇ ರೆಕಾರ್ಡಿಂಗ್ ಮಾಡೋದು. ನನ್ಗೆ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಲೈವ್ ಬೇಕು, ಆ ಥರ ಏನಾದ್ರು 1-2 ಇನ್ಸ್ಟ್ರೂಮೆಂಟ್ಸ್ ತರಿಸಿ ನಾನು ಲೈವ್ ಮಾಡಿಸ್ಬೇಕಂದ್ರೆ ನನಗಿಲ್ಲಿ ಲೈವ್ ಮಾಡೋಕ್ಕೂ ಪ್ಲೇಸ್ ಇದೆ. ಮತ್ತು ಅಲ್ಲೂ ಸಹ ಅಷ್ಟೇ, ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾಡಬೇಕಂದ್ರೂ ನಾವಿಲ್ಲೇ ಮಾಡಿಸ್ತೀವಿ. ಸೊ ಇದೊಂಥರ ಖುಷಿ ಕೊಡೋ ಅಂಥ ಜಾಗ. ನಿಮ್ಮ ಸಿನಿಮಾ ಹೊರತುಪಡಿಸಿನೂ ಬೇರೆ ಸಿನಿಮಾ ವರ್ಕ್ಗಳು, ಬೇರೆ ಸಿನಿಮಾಗಳಿಗೂ ನಾನು ಸ್ಟುಡಿಯೋ ಕೊಡ್ತಾ ಇದ್ದೀನಿ ಇವಾಗ ರೆಂಟಿಗೆ. ಅವ್ರದ್ದು ವರ್ಕ್ ಯಾವುದು ಬೇರೆ ವರ್ಕ್ ಇಲ್ಲ ಅಂದಾಗ ನನ್ನ ಪರ್ಸ್ನಲ್ ವರ್ಕ್ಸ್ನು ನಾನು ಮಾಡ್ತಾ ಇರ್ತೀನಿ. ಓಕೆ, ಸೊ ನಿಮಗೆ ಹಾಬಿ ಏನು ಅಂದರೆ ಸಿಂಗಿಂಗು? ನಿಮ್ಮ ಅಮ್ಮ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಿದ್ರು. ಹಾಂ, ಸೊ ನೀವು ಅಂದರೆ ಅದಕ್ಕೇನಾದರೂ ಪ್ರಾಕ್ಟೀಸ್ ಮಾಡಿದ್ದೀರಾ, ಅಥವಾ ಅದನ್ನು ಭರತನಾಟ್ಯ ಥರ ಕಲ್ತಿದ್ದೀರಾ?
ಇಲ್ಲ, ನಾನು ಸಂಗೀತ ಏನೂ ಕಲ್ತಿಲ್ಲ. ನಾನು ಭರತನಾಟ್ಯಂ ಕಲ್ತಿದ್ದು ಹೌದು. ಬಟ್ ಸಂಗೀತದ ಬಗ್ಗೆ ನಾನು ಯಾವುದೂ ಕ್ಲಾಸ್ಗೆ ಹೋಗಿ ಆ ಥರ ಏನು ಮಾಡಿಲ್ಲ. ನನ್ಗೆ ಅದೊಂದು ಹಾಬಿ. ನಾನು ಮನೆಯಲ್ಲಿರಲಿ, ನಾನು ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ನಾಮಗಳು, ಶ್ಲೋಕಗಳು ಎಲ್ಲ ಹಾಡ್ತಾನೆ ಇರ್ತೀನಿ. ಸೊ ಅದನ್ನು ಇವಾಗ ನಾನು ಬಂದು ಮೈಕಲ್ಲಿ ಹಾಡಿ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಓಲ್ಡ್ ಸಾಂಗ್ಸು, ನಂಗೆ ಇಷ್ಟ ಆಗುವಂಥ ಸಾಂಗ್ಗಳನ್ನ ಬಂದು ನಾನು ಹಾಡಿ ರೆಕಾರ್ಡ್ ಮಾಡಿ ಈ ಥರ ಪ್ರಾಕ್ಟೀಸ್ ಮಾಡಿ ಕಲಿತಾ ಇರೋ ಅಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ನಮ್ಗೆ ಒಂದೊಂದ್ಸತಿ ಏನಾಗುತ್ತೆ, ಇದೊಂಥರ ಸ್ಟ್ರೆಸ್ ಬ್ಲಾಸ್ಟರ್ ಅಂತಾನೆ ಹೇಳ್ಬೋದು ನನಗೆ ನಮ್ಮ ಸ್ಟುಡಿಯೋ. ಯಾಕೆ ಹೇಳ್ತೀನಂದ್ರೆ, ನಾವು ಒಂಥರ ಮನಸ್ಸು ಬಿಚ್ಚಿ ಹಾಡ್ತೀವಿ. ನಮ್ಗೆ ಹಾಡಿದಾಗ ನಮ್ಮಲ್ಲಿ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತಲ್ಲ, ಆ ನೆಗೆಟಿವ್ ವೈಬ್ರೇಷನ್ಸು ಹೋಗಿ ನಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ. ಒಂದು ಶ್ಲೋಕ ಹೇಳ್ಬೇಕಾರಾಗಲಿ, ಒಂದು ಸಾಂಗ್ ಆಗಲಿ, ನಮ್ಗೆ ಹಾಡ್ಬೇಕಾರೆ ಒಂಥರ ಮೈ ರೋಮಾಂಚನ ಆಗುತ್ತೆ ಕೆಲವೊಂದು ಸಾಹಿತಿ. ಸೊ ಅದೆಲ್ಲ ನನಗೆ ಒಂದು ಒಳ್ಳೆ ಅನುಭವ. ಇಲ್ಲಿ ನಾನು ಪೀಸ್ಫುಲ್ಲಾಗಿ ಬಂದು ನನಗೆ ಖುಷಿಯಾಗೋಷ್ಟು ಸಮಯ ನಾನು ಇಲ್ಲಿ ಕಳಿತೀನಿ, ಖುಷಿಯಾಗೋಷ್ಟು ನಾನಿಲ್ಲಿ ಹಾಡ್ತೀನಿ. ಓಕೆ, ಇಷ್ಟು ಹಾಡಿನ ಬಗ್ಗೆ, ಸಿಂಗಿಂಗ್ ಬಗ್ಗೆ ಇಷ್ಟೊಂದು ಹೇಳಿದರೆ, ಯಾರು ನಿಮ್ಮ ಫೇವ್ರೆಟ್ ಸಿಂಗರ್? ತುಂಬಾ ಜನ ಇದ್ದಾರೆ. ಒಂದಿಷ್ಟು ಯಾವ್ದಾದ್ರು ಒಂದು ಇಬ್ರು? ನನಗೆ ಆಕ್ಚುಲಿ ಮ್ಯೂಸಿಕ್ ಅಲ್ಲಿ ನನಗೆ ಇಳೆಯರಾಜ ಅವ್ರ ಇಷ್ಟ. ಮತ್ತೆ ಇಲ್ಲಿ ಅವರು ತುಂಬಾ ಜನ ಹಳೆ ಮ್ಯೂಸಿಕ್ ಡೈರೆಕ್ಟರ್ಸ್, ಇವಾಗ ಹಂಸಲೇಖ ಆಗಿರ್ಬೋದು, ಈಗ ಇತ್ತೀಚೆಗೆ ಅಂದ್ರೆ ಅರ್ಜುನ್ ಜನ್ಯ ಅವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಿಂಗರ್ಸ್ ಯಾರು ಇಷ್ಟ ಅಂದ್ರೆ ನನಗೆ ಓಲ್ಡ್ ಸಿಂಗರ್ಸ್ ತುಂಬಾ ಇಷ್ಟ. SPB ಅವ್ರ ಇಷ್ಟ, S. ಜಾನಕಿ ಅವ್ರ ಸಾಂಗ್ಸ್ ತುಂಬಾ ಇಷ್ಟ. ಆಮೇಲೆ ಇವಾಗ ಹಾಡ್ತಾ ಇರೋದ್ರಲ್ಲಿ ಈಗ ಯಂಗ್ಸ್ಟರ್ಸ್ ಇದ್ರಲ್ಲಿ ಏನಾಗಿದೆ, ಸಂಚಿತ್ ಹೆಗ್ಡೆ ತುಂಬಾ ಇಷ್ಟ ಆಗ್ತಾರೆ. ಸಂಚಿತ್ ಹೆಗ್ಡೆ ಸಾಂಗ್ಸ್ ಕೇಳ್ತಾ ಇರ್ತೀನಿ. ನನ್ನ ಜಂಬದ ಹುಡುಗಿ ಟೈಮಲ್ಲಿ ಸಹ ನಾನು ಒಳ್ಳೊಳ್ಳೆ ಹೊಸ ಸಿಂಗರ್ಸ್ಗಳಿಗೆ ನಾನು ಅವಕಾಶಗಳನ್ನ ಕೊಟ್ಟಿದ್ದೆ. ಅವಾಗೆಲ್ಲ ಸೋನು ನಿಗಮ್ ಅಲ್ಲಿಂದ ಕರ್ಸ್ಬೇಕು, ಅವ್ರು ಇಷ್ಟು ಲಕ್ಷ ಕೇಳ್ತಾರೆ, ಈ ಥರದ್ದೆಲ್ಲ ನಡೀತಾ ಇತ್ತು ಅವಾಗ. ಸೊ ಅವಾಗೆಲ್ಲ ನಾನು ಕನ್ನಡ ಸಿಂಗರ್ಸ್ ಕೈಲಿ ಹಾಡ್ಸಿದ್ದೀನಿ. ನಮ್ಮ ಶಮಿತಾ ಮಲ್ನಾಡು ಚೆನ್ನಾಗಿ ಹಾಡ್ತಾರೆ, ಸುನೀತಾ ಆಗಿರ್ಬೋದು, ಚೈತ್ರ, ಇವರೆಲ್ಲ ತುಂಬಾನೇ ಚೆನ್ನಾಗಿ ಹಾಡ್ತಾರೆ. ಪ್ರಿಯಾ ಅವರೇ, ಹಾಡಿನ ಬಗ್ಗೆ, ಸಿಂಗಿಂಗು ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ರಿ. ನಿಮ್ಮ ಫೇವ್ರೆಟ್ ಸಿಂಗರ್ಸ್ಗಳಿಂದ ಒಂದಿಷ್ಟು ಹೇಳ್ತೀರಾ? ಫೇವ್ರೆಟ್ ಸಿಂಗರ್ ಅಂತ ಹೇಳಿ ಫೇವ್ರೆಟ್ ಸಿಂಗರ್ ಲಿಸ್ಟೇ ಹೇಳ್ಬೇಕಾಗತ್ತೆ. ನನಗೆ ಫಸ್ಟ್ ಓಲ್ಡ್ ಸಿಂಗರ್ಸ್ ಇಷ್ಟ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ಸ್ ಅಂದ್ರೆ ಪಂಚಪ್ರಾಣ. ನಿಜವಾಗ್ಲೂ ರಾಜ್ಕುಮಾರ್ ಸಾಂಗ್ಸ್ ನಾನು ತುಂಬಾ ಸತಿ ಜಾಸ್ತಿ ಕೇಳದೆ, ನನಗೆ ಖುಷಿ ಆಗ್ಲಿ, ನನಗೆ ಅಪ್ಸೆಟ್ ಆಗಿರ್ಲಿ ಮೂಡು, ನಾನು ರಾಜ್ಕುಮಾರ್ ಸಾಂಗ್ಸ್ ಜಾಸ್ತಿ ಹಾಕೋತೀನಿ. ಅದರಲ್ಲೂ ಅವ್ರದ್ದು ನಾದಮಯ ಸಾಂಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಮೈಂಡ್ ಫ್ರೆಶ್ ಆಗುತ್ತೆ ನಂಗೆ ಆ ಸಾಂಗ್ ಕೇಳಿದ್ರೆ. ಅವ್ರು ಹಾಡಿರೋ ಸಾಂಗ್ಗಳು ಎಲ್ಲದರಲ್ಲೂ ಒಂದು ರೋಮಾಂಚನ ಇದ್ದೇ ಇರುತ್ತೆ ಬಿಡಿ. ಅವ್ರ ಮೈ ಫಸ್ಟ್ ಆ್ಯಂಡ್ ಫೇವ್ರೆಟ್ ಸಿಂಗರ್. ಮತ್ತು S. ಜಾನಕಿ ಅವರ ಸಾಂಗ್ಸ್ ತುಂಬ ಇಷ್ಟ ಆಗುತ್ತೆ. ಸಮ್ ಟೈಮ್ಸ್ ನಾವು ಡ್ಯಾನ್ಸಿಂಗ್ ಮೂಡ್ ಆ ಥರ ಇದ್ದಾಗ ಎಲ್ಲರೂ ಈಶ್ವರಿ ಅವ್ರ ಸಾಂಗ್ ಇಷ್ಟ ಆಗುತ್ತೆ. ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್ ಅವ್ರ ಸಾಂಗ್ಸ್ ಇಷ್ಟ. ಲತಾ ಮಂಗೇಶ್ಕರ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್, ಲತಾ ಮಂಗೇಶ್ಕರು. ಮತ್ತು ಈವನ್ ನನ್ನ ಸಿನಿಮಾದಲ್ಲಿ ಹಾಡಿಸ್ಬೇಕಾದ್ರೆ ಕನ್ನಡ ಸಿಂಗರ್ಸ್ ನಾನು ತುಂಬ ಅವಾಗ ಅವಕಾಶಗಳನ್ನ ಕೊಟ್ಟಿದ್ದೆ. ಅವಾಗ ತುಂಬಾ ನಡೀತಾ ಇತ್ತು ಮ್ಯೂಸಿಕ್. ಅದೊಂಥರ ಏನು ಮೊನೋಪಲಿ, ಅಲ್ಲಿ ಸಿಂಗರ್ಸ್ ಹಾಡಿಸ್ಬೇಕು, ಸೋನು ನಿಗಮ್ ಅವ್ರು ಹಾಡಿಸಿದ್ರೆ ಆಡಿಯೋ ಬಿಸ್ನೆಸ್ ಆಗತ್ತೆ. ಆಮೇಲೆ ರೇಡಿಯೋಗಳಲ್ಲಿ ಹಾಕ್ತಾರೆ, FM ಸಾಂಗ್ ಬರ್ಬೇಕಂದ್ರೆ ಹೊರಗಡೆ ಹೋದು ಹಾಡಿರ್ಬೇಕು. ಈ ಥರದ್ದು ಸ್ವಲ್ಪ ಇತ್ತು ಅವಾಗ ಸಹ ನಾನು ನಮ್ಮ ಕನ್ನಡ ಸಿಂಗರ್ಸ್ಗೆ ನಾನು ಜಾಸ್ತಿ ಅವಕಾಶ ಕೊಟ್ಟಿದ್ದೆ. ರಾಜೇಶ್ ಕೃಷ್ಣನ್ ಅವ್ರು ಚೆನ್ನಾಗಿ ಹಾಡ್ತಾರೆ, ಶಮಿತಾ ಮಲ್ನಾಡ್ ಚೆನ್ನಾಗಿ ಹಾಡ್ತಾರೆ, ನಮ್ಮ ಅನುಪಮಾ ಭಟ್ ಆಗಿರ್ಬೋದು, ಅನನ್ಯ ಭಟ್ ಆಗಿರ್ಬೋದು, ಇವರೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಾಂಗ್ಸು. ಈಗ ಲೇಟೆಸ್ಟ್ ಅಂದರೆ ಸಂಚಿತ್ ಹೆಗ್ಡೆ ತುಂಬ ಫೇವ್ರೆಟ್ಟು. ಆಮೇಲೆ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ಇಷ್ಟ. ತುಂಬ ಜನ ಇದ್ದಾರೆ ಬಿಡಿ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಲಿಸ್ಟೇ ಸಿಗುತ್ತೆ. ಇಳೆಯರಾಜ ಮ್ಯೂಸಿಕ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ನೀವು ಸದಾ ಗುನ್ಗುನ್ಸ ಅಂತ ಯಾವ್ದಾದ್ರು ಒಂದೆರಡು ಹಾಡು? ಇಲ್ಲ, ತುಂಬಾ ಯಾವ್ದಾದ್ರು ಇರತ್ತಲ್ವಾ. ಈಗ ನಿಮ್ಮ ಈ ಕಾಲೇಜ್ ಲೈಫಲ್ಲಿ ಆಗ್ಬೋದು, ಈಗಾದ್ರೂ ಆಗ್ಬೋದು. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಾಡಿದ್ದ ಎಲ್ಲಾ ಹಾಡುಗಳು ಇಷ್ಟ ಅಂದ್ರು. ಈಗ ಬೇರೆ ಯಾವ್ದಾದ್ರು ಒಂದಿಷ್ಟು ಹಾಡುಗಳಿರುತ್ತೆ ಕೆಲವೊಂದು ಹಾಡು ನಾವು ಇದ್ ಮಾಡೋದಕ್ಕಿಂತ ಕೆಲವೊಂದು ವಿಷ್ಣುವರ್ಧನ್ ಅವರು ಹಾಡಿರೋ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಅಂಥದ್ದು. ಈಗ ಹೊಂಬಿಸಿಲು ಸಾಂಗ್ಸ್ ಇಷ್ಟ ನನಗೆ, ಹೊಂಬಿಸಿಲು ಸಾಂಗು. ಆಮೇಲೆ ಅವಳ ಹೆಜ್ಜೆ ಆ ಸಾಂಗ್ಸ್ ಇಷ್ಟ ಆಗತ್ತೆ. ತುಂಬ ಇದೆ, ಸಡನ್ನಾಗಿ ಯಾವುದು ಅಂತ ಹೇಳೋಕ್ಕಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನನಗೆ ನಾದಮಯ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಆಮೇಲೆ ರಾಜ್ಕುಮಾರ್ ಅವರು ಒಂದು ಹಾಡು ಹಾಡಿದಾರಲ್ಲ, ಮಾಧವಿ ಅವರ
ಬಾಳುವಂತ ಹೂವೆ. ಓ ಸೂಪರ್ ಸಾಂಗ್. ಅದು ನನ್ಗೆ ತುಂಬಾ ಒಂಥರ ಮೋಟಿವೇಶನ್ ಸಾಂಗು. ಆ ತರ ಸಾಂಗ್ಸ್ ನನಗೆ ತುಂಬಾ ಇಷ್ಟ. ಓಕೆ, ಈಗ ವೆನ್ ಕಂಪೇರ್ ಟು ಈ ಜನರೇಷನ್ ಅಲ್ಲಿ ಈಗ ಬಹಳಷ್ಟು ಎಲ್ಲ ಚೇಂಜಸ್ ಆಗಿದೆ. ನೀವೇ ಹೇಳಿದ್ರಿ ಈಗ. ಓಕೆ, ಈ ವಿಷಯಕ್ಕೆ ಬರೋಣ. ಮೊನ್ನೆ ಸೋನು ನಿಗಮ್ ಅವ್ರದ್ದು ಒಂದು ಇಶ್ಯೂ ಆಯ್ತು, ಅದ್ರ ಬಗ್ಗೆ ನೀವೇನೇ ಹೇಳ್ತೀರಾ? ಇಲ್ಲ, ಅವರು ಮಾತಾಡಿದ್ದು ತುಂಬ ತಪ್ಪಿದೆ ಬಿಡಿ. ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ನಾವು ಸಪೋರ್ಟ್ ಮಾಡಿದ್ದೀವಿ ಅವ್ರಿಗೆ, ಎಷ್ಟು ಒಂಥರ ಕನ್ನಡದವರೇ ಅನ್ನೋ ರೀತಿಯಲ್ಲಿ ನಮ್ಮ ಕನ್ನಡ ಪ್ರೇಮಿಗಳು ಅವ್ರ ಸಾಂಗ್ಗಳನ್ನ ಕೇಳಿದ್ದಾರೆ, ಅವ್ರ ಸಾಂಗ್ಗಳನ್ನ ಇಷ್ಟಪಟ್ಟಿದ್ದಾರೆ. ಅಷ್ಟು ಒಂದು ಇಲ್ಲಿ ಅವರ ಒಂದು ಫಾಲೋವರ್ಸು ಫ್ಯಾನ್ಸ್ ಇದ್ದಾಗ ಅವ್ರಿಗೆಲ್ಲ ಹರ್ಟ್ ಆಗೋ ಥರ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಅನ್ನಿಸ್ತು. ಆಮೇಲೆ ನಮ್ಮವ್ರಿಗೂ ಸಹ ಕೆಲವೊಬ್ಬರಿಗೆ ಬಿಸ್ನೆಸ್ ವೈಸು ನಮ್ಮವ್ರಿಗೆ ನಾನು ಆವಾಗಲೇ ಹೇಳಿದೆ, ನಮ್ಮ ಭಾಷೆ ನಮ್ಮತನಕ್ಕೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಇಲ್ಲಿ ಅವರು ನಮ್ಮವರೇ ನಮ್ಮನ್ನು ಬೆಳೆಸ್ತಿಲ್ಲ ಅಂದರೆ ಬೇರೆ ಯಾರು ಬೆಳೆಸ್ತಾರೆ? ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಯಾಕೆಂದರೆ ಇಲ್ಲಿ ತುಂಬ ಸಂಚಿತ್ ಹೆಗಡೆ ನೋಡಿ, ಸಂಚಿತ್ ಹೆಗಡೆ ಇಸ್ ಒಂಥರ ಅವ್ರಿಗೆ ರೀಪ್ಲೇಸ್ ಮಾಡೋ ಅಂಥ ಒಂದು ಕೆಪಾಸಿಟಿ ಇರುವಂಥ ಸಿಂಗರು. ಮಾಡಿಬಿಟ್ಟಿದ್ದಾರೆ ಅನ್ಕೋಬೋದು ಆಲ್ರೆಡಿ, ಹೇಳಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಹಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ತುಂಬ ನನಗೂ ಸಹ ಮನಸ್ಸಿಗೆ ತುಂಬ ಬೇಜಾರಾಯಿತು, ತುಂಬ ತಪ್ಪು ಕೂಡ. ಅದ್ರಲ್ಲಿ ಚೇಂಬರಲ್ಲೆಲ್ಲ ನಾವು ಅದ್ರ ಬಗ್ಗೆ ನಾವು ಹೋರಾಟಗಳನ್ನ ಮಾಡಿದ್ವಿ, ಬ್ಯಾನ್ ಮಾಡಿದ್ವಿ. ಓಕೆ, ಪ್ರಿಯಾ ಅವರೇ, ಸೊ ಇತ್ತೀಚೆಗೆ ಕಮಲಾ ಹಾಸನ್ ಅವ್ರದ್ದೊಂದು ಇಶ್ಯೂ ಆಯಿತು. ನೀವು ಫಿಲ್ಮ್ ಚೇಂಬರಲ್ಲಿ ಇದ್ದೀರಾ, ಅಂದರೆ ಕರ್ನಾಟಕ ವಾಣಿಜ್ಯ ಮಂಡಳಿಯಲ್ಲಿ ಇದ್ದೀರಾ. ಇಂಥ ಸಾಕಷ್ಟು ಇಶ್ಯೂಸ್ ಬರ್ತಾನೆ ಇರುತ್ತೆ. ಸೊ ನೀವು ಆ್ಯಸ್ ಎ ಮೆಂಬರ್ ಆಗಿ ನಿಮಗೇನು ಅನ್ನಿಸ್ತು? ನಿಮ್ಮ ಅಭಿಪ್ರಾಯ ಏನು? ಅವ್ರು ಮಾಡಿದ್ದು ಸರಿನಾ ಅಥವಾ? ಆ್ಯಕ್ಚುಲಿ ನಾನು ಆ್ಯಸ್ ಎನ್ ಆ್ಯಕ್ಟರ್ ಕಮಲ್ ಹಾಸನ್ ಅವರ ನಟನೆ ಅದೆಲ್ಲ ನಾನು ಕೂಡ ತುಂಬ ಇಷ್ಟಪಡ್ತೀನಿ, ಖುಷಿಯಾಗಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇಷ್ಟ. ಆದರೆ ನಮ್ಮ ಒಂದು ಭಾಷೆ ಬಗ್ಗೆ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಮಾತೇ ಇಲ್ಲ, ನೋ ಚಾನ್ಸ್. ಅವ್ರು ಮಾತಾಡಿದ್ದು ತುಂಬ ತಪ್ಪಿದೆ, ಯಾರಿಂದ ಯಾರೂ ಅಲ್ಲ, ಅವರೆಲ್ಲ ತಿಳ್ಕೊಂಡು ಮಾತಾಡಬೇಕಿತ್ತು. ಅದ್ರ ವಿಚಾರವಾಗಿ ನಮ್ಮ ಚೇಂಬರಲ್ಲೂ ಸಹ ಸರಿಯಾದ ಡಿಸಿಷನ್ ತೊಗೊಳ್ಬೇಕು. ಕೊನೆಗೆ ಅದು ಕೋರ್ಟಿಗೆ ಹೋಯ್ತು, ಕೋರ್ಟಲ್ಲಿ ಸಹ ನಡೀತಾ ಇದೆ. ಅದ್ರ ಪರವಾಗಿ ತುಂಬ ಕನ್ನಡ ಚಳುವಳಿಗಳು ಹೋರಾಟ ಮಾಡಿದ್ರು. ಇದೇ ವಿಚಾರದಲ್ಲಿ ನಾನು ಆವಾಗಲೇ ಹೇಳಿದ್ದು, ನಮ್ಮ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬರು ಕನ್ನಡಿಗರು ಅದಕ್ಕೆ ಸ್ಪಂದಿಸಬೇಕು, ಅದಕ್ಕೆ ಹೋರಾಟಗಳನ್ನ ಮಾಡಬೇಕು. ಆವಾಗಲೇ ನಮ್ಮತನ ಉಳಿಸ್ಕೊಳ್ಳೋಕೆ ಸಾಧ್ಯ. ಇದೇ ಒಂದು ಸ್ಟೇಟ್ಮೆಂಟ್ನ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಎಂಥ ಭಾಷಾಭಿಮಾನ ಇದೆ ಅಂದರೆ ಅಲ್ಲೇನಾದರೂ ನಾವು ಅವ್ರ ಭಾಷೆ ಬಗ್ಗೆ ಏನಾರು ಮಾತಾಡಿದರೆ ಹೆಂಗಿರ್ತಿತ್ತು ಪರಿಸ್ಥಿತಿ? ಹೌದು ಅಲ್ವಾ? ಸೊ ಹಾಗಾಗಿ ನಮ್ಮ ಕನ್ನಡಿಗರು ಯಾರಿಗೂ ಏನು ಕಮ್ಮಿ ಇಲ್ಲ. ಅದ್ರ ವಿರುದ್ಧವಾಗಿ ಅವರು ಆನ್ಸರ್ ಮಾಡಿದ್ದಾರೆ. ನಮ್ಮ ಅದೃಷ್ಟ ಏನಂದ್ರೆ ನಮ್ಮ ಜಡ್ಜ್ ಸಾಹೇಬ್ರು ಕೂಡ ಅದ್ರ ಬಗ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಒಂದು ಆನ್ಸರ್ ಮಾಡಿದ್ರು. ನಮ್ಮ ಕನ್ನಡಿಗರು ಎಲ್ರಿಗೂ ಒಂದು ಖುಷಿಯಾಗಿದೆ. ನೋಡೋಣ ಏನಾಗತ್ತೆ ಅಂತ. ಫ್ಯೂಚರ್ ಕೋರ್ಟಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ತಪ್ಪಾಗತ್ತೆ. ಮುಂದೆ ನೋಡೋಣ ಏನಾಗುತ್ತೆ. ಸೊ ಸೋನು ನಿಗಮ್ ಅವರು ಮತ್ತೆ ಈ ಕಮಲ್ ಹಾಸನ್ ಈ ಥರ ಒಂದು ಕನ್ನಡ ಪ್ರೇಮ ರಿಲೇಟೆಡ್ ಈ ಥರ ಇಶ್ಯೂಸ್ ಬಂದಾಗ ಈ ಥರ ಹೋರಾಟಗಳು ನಡೀತಾ ಇದೆಯಲ್ಲ, ಈ ಥರದ್ದು ಒಂದು ಅಪೋಸ್ ಮಾಡೋ ಅಂಥದ್ದು ಇರೋದ್ರಿಂದ ಮುಂದೆ ಯಾರನ್ನು ಕನ್ನಡದ ವಿರುದ್ಧ ಧ್ವನಿ ಎತ್ತಬಾರ್ದು, ಆ ಥರ ಸಿಚುಯೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತೀರಾ? ಇಲ್ಲ, ಇದೆ ಕ್ರಿಯೇಟ್ ಆಗ್ಬೇಕು. ಯಾಕಂದ್ರೆ ಯಾವಾಗ್ಲಾದ್ರೂ ಒಂದ್ಸತಿ ಈ ತರದ್ ಏನಾದ್ರೂ ಬಂದಾಗ ಕನ್ನಡದವರು, ನಮ್ಮ ಕನ್ನಡ ಪ್ರೇಮಿಗಳು ಇದ್ರ ವಿರುದ್ಧವಾಗಿ ಹೋರಾಟ ಯಾವ ಮಟ್ಟಕ್ಕೆ ನಡಿಬೇಕಂದ್ರೆ, ಇನ್ನೊಮ್ಮೆ ಬೇರೆ ಸ್ಟೇಟ್ ಅವರು ನಮ್ಮ ಕರ್ನಾಟಕ ಸ್ಟೇಟ್ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೀರು, ನಮ್ಮ ಜಲ ಬಗ್ಗೆ ಮಾತಾಡ್ಬೇಕಾದ್ರೆ 10 ಸತಿ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಆ ಮಟ್ಟಕ್ಕೆ ನಾವು ಬರಬೇಕು. ಅವಾಗಲೇ ಅದೆಲ್ಲ ಸಾಧ್ಯವಾಗೋದು. ಹಿಂಗ ಬಂತು ಹೋಯ್ತು ಮರ್ತೋಗ್ತಾರೆ, ಮತ್ತೆ ಆಮೇಲೆ ಇನ್ನೊಂದು ಇಶ್ಯೂ ಬರುತ್ತೆ, ಇನ್ನೊಂದೇನೋ ಆಗುತ್ತೋ ಮರ್ತೋಗುತ್ತೆ. ಹಂಗೆ ಆಗಬಾರ್ದು. ಸೊ ಧ್ವನಿ ಎತ್ತಬೇಕು, ಸ್ಟ್ರಾಂಗ್ ಆಗಿ ಅದಕ್ಕೆ ಒಂದು ಸೊಲ್ಯೂಷನ್, ಅದಕ್ಕೊಂದು ರಿಸಲ್ಟ್ ಸಿಗೋವರೆಗೂ ನಾವು ಹೋರಾಟಗಳನ್ನ ಮಾಡಬೇಕು. ಅಗತ್ಯ ಕೂಡ. ನೀವು ಫಿಲ್ಮ್ ಚೇಂಬರಲ್ಲಿ ಇರೋದ್ರಿಂದ ಮತ್ತೊಂದು ಪ್ರಶ್ನೆ. ಈಗ ಬಹಳಷ್ಟು ಇಶ್ಯೂಗಳು ನಡೀತಾ ಇದೆ. ಆ್ಯಕ್ಟ್ರುಗಳು, ನನ್ನ ಹೆಸರು ತಗೊಳ್ಳೋದಿಲ್ಲ, ಸೊ ಅವರುಗಳು ಮಾಡೋ ಅಂಥ ಏನೋ ಒಂದು ಮಾಡ್ಕೊಳ್ಳೋ ಅಂಥ ಕೆಲಸಕ್ಕೆ ಅವ್ರುಗಳನ್ನು ಬ್ಯಾನ್ ಮಾಡೋ ಅಂಥದ್ದು, ಅಲ್ಲಿ ಫಿಲ್ಮ್ ಚೇಂಬರಿಗೆ ಬರೋ ಅಂಥ ಸನ್ನಿವೇಶಗಳು ಎದುರಾಗುತ್ತೆ, ನಂತರ ಬ್ಯಾನ್ ಮಾಡೋ ಅಂಥದ್ದೆಲ್ಲ ನಡೆಯುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಎಷ್ಟರ ಮಟ್ಟಿಗೆ ಸರಿನಾ ತಪ್ಪಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಅದು ಏನಾಗಿದೆ ಅಂದರೆ, ಇಲ್ಲಿ ಎಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕಂದಾಗ ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಎಲ್ಲವೂ ನಮ್ಮ ಒಂದು
ನಮ್ಮ ಚೌಕಟ್ಟು ಏನಿದೆಯಲ್ಲ ಎಲ್ಲವೂ ಅದು ಮಿತಿಮೀರಿ ಹೋಗ್ತಾ ಇರುತ್ತೆ. ಈಗ ಇದಕ್ಕೆ ಅಂತ ಒಂದು ವಾಣಿಜ್ಯ ಮಂಡಳಿ ಆಗಲಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಬಂದಾಗ, ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ಸ್ ಬಂದಾಗ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಅಟೆಂಡ್ ಮಾಡಿದಾಗ ಅದರದ್ದೇ ಆದಂಥ ಮಾನದಂಡಗಳಿರುತ್ತೆ. ಆವಾಗ ಆ ರೀತಿ ನಾವು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಎಲ್ಲವೂ ಕೈ ಮೀರಿದಾಗ ಅವರಿಂದ ಹಿಂಗೆ ತೊಂದರೆ ಆಗ್ತಾ ಇದೆ ಅಂತ ನಾವು 2 ಸೈಡೆಡ್ಡು ನೋಡಬೇಕು. 2 ಸೈಡೆಡ್ಡು ನೋಡಿ ಯಾರ್ದು ತಪ್ಪಿರುತ್ತೆ, ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ, ಇವರು ಅನ್ನೆಸೆಸರಿ ಇದು ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಕೆಲವೊಂದು ವಿಚಾರದಲ್ಲಿ ಅವ್ರನ್ನ ಬ್ಯಾನ್ ಮಾಡಬೇಕಾಗತ್ತೆ. ಯಾಕೆ ಹೇಳ್ತೀನಿ ಅಂದರೆ, ನಾವು ಯಾವುದೋ ಒಂದು ಸ್ಟ್ರಾಂಗ್ ಡಿಸಿಷನ್ ಆ ಥರ ತೊಗೊಳ್ಳಿಲ್ಲ ಅಂದರೆ ಈ ಥರದಂಥ ಪ್ರಾಬ್ಲಮ್ಸ್ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಹೌದು. ಸೊ ಸರ್ಟನ್ ಪೀರಿಯಡ್ ಅವ್ರನ್ನ ಹಿಂಗೆ ಬ್ಯಾನ್ ಅಂತ ಮಾಡಿದ್ದಾರೆ, ಆರ್ಟಿಸ್ಟ್ ವೈಸ್ ಆಗಿರ್ಬೋದು, ಬೇರೆ ವಿಚಾರದಲ್ಲಿ ಆಗಿರ್ಬೋದು. ಆದರೆ ಅದಕ್ಕೆ ಮೀರಿ ಅವರು ಸ್ಟೆಪ್ ತಗೊಂಡು ನ್ಯಾಯಬದ್ಧವಾಗಿ ಕೋರ್ಟಿಗೆ ಹೋಗೋದು, ಈ ಥರದ್ದೊಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ. ಈ ಥರ ಆದಾಗ ನಾವೇನು ಕೋರ್ಟಿಗೆ ಹೋದಾಗ ನಾವೇನು ಮಾಡೋಕ್ಕಲ್ಲ. ನಮ್ಮ ಚೌಕಟ್ಟಿಗೆ ಬಂದಾಗ ಏನೇ ಆದರೂ ಒಂದು ವಾಣಿಜ್ಯ ಮಂಡಳಿ ಅಂತಿದೆ, ಅದಕ್ಕೆ ಬರಬೇಕು. ಅದಕ್ಕೆ ಬಂದು ಅಲ್ಲೇನು ಸೊಲ್ಯೂಷನ್ ಸಿಕ್ಕಿಲ್ಲ, ಆ ಕಮಿಟಿಲಿ ಏನೂ ಇದಾಗಿಲ್ಲ ಅಂದಾಗ ಮಾತ್ರ ಅವ್ರು ಹಂಗೆ ಹೋಗೋದು ಉತ್ತಮ. ಯಾಕಂದರೆ ಅದಕ್ಕೆ ಆದಂಥ ಒಂದು ಬೆಲೆ ಇದೆ ಅಲ್ವಾ. ಸೊ ಆ ವಿಚಾರದಲ್ಲಿ ಅದಕ್ಕೆ ಅಂತ ಮಾನದಂಡಗಳಿದೆ, ಆ ಡಿಸಿಷನ್ಸ್ ತಗೋತಾರೆ. ಓಕೆ ಪ್ರಿಯಾ ಅವರೇ, ಇದುವರೆಗೂ ಬಹಳಷ್ಟು ನಾವು ಸೀರಿಯಸ್ ವಿಚಾರಗಳನ್ನ ಅದು ಇದು ಎಲ್ಲ ಮಾತಾಡಿದ್ವಿ. ಈಗ ಒಂದಿಷ್ಟು ಜೋವಿಯಲ್ ಕ್ವಶನ್ಸು. ಓಕೆ, ಸೊ ನೀವು ಈಗ ಆಕ್ಟ್ರೆಸ್ ಆಗಿ ನೀವು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನೀವೆಲ್ಲರೂ ನನ್ನ ಒಂದು ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಒಂದು ಸ್ಪೆಷಲ್ ಎಪಿಸೋಡ್ಸ್ನ ಅಥವಾ ಸ್ಪೆಷಲ್ ಕಾರ್ಯಕ್ರಮಗಳನ್ನ ನೋಡಬೇಕು ಅಂದರೆ ವಿಶ್ವವಾಣಿ TV ಸ್ಪೆಷಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.